ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಈಗ ನಾನು ಊಟಿ ಟು ಕುನ್ನೂರು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಟಾಯ್ ಟ್ರೈನಲ್ಲಿ. ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಸೀನರಿಗಳಿದೆ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಕುನ್ನೂರಿಗೆ ಟಿಕೆಟ್ ತಗೋಬೇಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಬರಬೇಕು ರೈಲ್ವೆ ಸ್ಟೇಷನ್ಗೆ, ಊಟಿ ರೈಲ್ವೆ ಸ್ಟೇಷನ್ಗೆ. ಯಾಕಂದರೆ ಅರ್ಧ ಮುಕ್ಕಾಲು ಭಾಗ ಆನ್ಲೈನಲ್ಲೇ ಬುಕ್ ಆಗಿರುತ್ತೆ. ಇನ್ನು ಕಾಲು ಭಾಗ ಏನಿರುತ್ತೆ ನಾವು ಬೆಳಿಗ್ಗೆ ಬಂದು ಇಲ್ಲಿ ಕ್ಯೂಯಲ್ಲಿ ನಿಲ್ಲಬೇಕಾಗತ್ತೆ. ನಾವು 6 ಗಂಟೆ ಅಷ್ಟೊತ್ತಿಗೆ ಬಂದರೆ ಒಂದು 8 ಗಂಟೆಗೆ ಕೌಂಟ್ರ್ ಓಪನ್ ಆಗುತ್ತೆ. ಆಗ ಎಷ್ಟು ಕಡಿಮೆ ಇರುತ್ತೆ ಟಿಕೆಟು ಅದನ್ನು ಸೇಲ್ ಮಾಡ್ತಾರೆ ಅಷ್ಟೇ. ಆಮೇಲೆ ಬಂದಿರೋ ಪ್ರತಿಯೊಬ್ಬರಿಗೂ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ 80 ರೂಪಾಯಿಂದ ಇದೆ, 290 ಇದೆ, ಆ ಥರ ಐ ಕ್ಲಾಸು ಇದೆ. ನೋಡಿ, ಅಲ್ಲೇ ಇಡ್ಲಿ ತಿಂದ ಸಮಯ. ಇಲ್ಲಿ ರೈಲ್ವೆ ಸ್ಟೇಷನಲ್ಲೇ ಹೋಟ್ಲಿದೆ, ಅಲ್ಲೇ 2 ಇಡ್ಲಿ ತಿಂದ್ಕೊಂಡು ಊಟಿ ಟ್ರೈನ್ ವೆಯ್ಟ್ ಮಾಡ್ತಿದೆ. ನೋಡಿ, ಬಂತು ಕುನ್ನೂರಿಂದ, ಬೆಳಗ್ಗೆನೇ ಹೊರಟು ಬಂದಿದೆ. ಇಲ್ಲಿಂದ ಊಟಿಯಿಂದ 9:15ಗೆ ಟ್ರೈನು ಹೊರಡುತ್ತೆ. 6 ಗಂಟೆಗೆ ಎದ್ದು ಬಂದು ಟಿಕೆಟ್ ತಗೊಂಡು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ವೆಯ್ಟಿಂಗಲ್ಲಿದ್ವಿ. ಸುಮಾರು ಜನ ಖುಷಿಯಾಗಿದ್ದಾರೆ ಕುನ್ನೂರಿಗೆ ಟ್ರೈನಲ್ಲಿ ಹೋಗೋಕ್ಕೆ. ಯಾರೆಲ್ಲ ಊಟಿಗೆ ಬಂದು ಕುನ್ನೂರು ಟ್ರೈನಲ್ಲಿ ಹೋಗಿ ಎಂಜಾಯ್ ಮಾಡಿದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಇದೆ ಊಟಿ ಟಾಯ್ ಟ್ರೈನ್. ಬೆಳಗ್ಗೆ 9:15ಗೆ ಊಟಿ ಟು ಕುನ್ನೂರು ಇದೆ, ಮಧ್ಯಾಹ್ನ 12:15 ಆನ್ಲೈನಲ್ಲಿ ಬುಕ್ ಮಾಡಬೇಕಂದ್ರೆ ನೀವು ಒಂದು ವಾರ ಮೊದಲೇ ಬುಕ್ ಮಾಡಬೇಕು. ಯಾಕಂದರೆ ಆನ್ಲೈನಲ್ಲಿ ಹೆವಿ ಬುಕ್ ಆಗಿರುತ್ತೆ. ಇಲ್ಲ ನಾನು ಆನ್ಲೈನ್ ಬುಕ್ ಮಾಡಿಲ್ಲ, ನಾನು ಬೆಳಗ್ಗೆನೇ ಹೋಗ್ತೀನಿ ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. 8 ಗಂಟೆವರೆಗೂ ವೆಯ್ಟ್ ಮಾಡಿ ನಂತರ ಟಿಕೆಟ್ ತಗೊಂಡು ನೋಡಬೇಕಾಗತ್ತೆ. ನೋಡಿ, ಈಗ 9 ಗಂಟೆ ಬಂದಿದೆ. 9:15ಗೆ ಊಟಿ ಟ್ರೈನ್ ಬಿಡತ್ತೆ ಇಲ್ಲಿಂದ. ಇದೇ ಟಾಯ್ ಟ್ರೈನ್. ತುಂಬ ಟೂರಿಸ್ಟರು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಕುನ್ನೂರು, ಇಲ್ಲಾಂದರೆ ಕುನ್ನೂರಿಂದ ಮೆಟ್ಟುಪಾಳ್ಯಂ, ಅದು ತುಂಬ ಸುಂದರವಾಗಿದೆ ಸ್ಥಳ. ಕುನ್ನೂರು ಟು ಮೆಟ್ಟುಪಾಳ್ಯಮ್ಮು ಟ್ರೈನಲ್ಲಿ ಹೋದರೆ, ನಾನೀಗ ಬರೀ ಕುನ್ನೂರವರೆಗೂ ಮಾತ್ರ ಹೋಗ್ತಾಯಿದ್ದೀನಿ. ಇನ್ನೊಂದು ದಿನ ಕುನ್ನೂರು ಟು ಮೆಟ್ಟುಪಾಳ್ಯಮ್ದು ಹೋಗೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಒಳ್ಳೆ ಸೀನರಿ ಇದೆ ಅಂತೆ, ತುಂಬ ಟನಲ್ಗಳಿದೆ ಅಂತಲ್ಲಿ. ನನಗೆ ಟೈಮ್ ಆಗಲಿಲ್ಲ ಅಲ್ಲಿಗೆ, ಬರೀ ಕುನ್ನೂರಿವರೆಗೂ ಹೋಗ್ತಾಯಿದ್ದೀನಿ. ನೋಡಿದೆ ಊಟಿ ರೈಲ್ವೆ ಸ್ಟೇಷನ್. ಅದು ಸುಮ್ಮನೆ ಶೋಗೆ ನಿಲ್ಲಿಸಿರೋದು, ಚಿಕ್ಕದಾಗಿದೆ. ಟ್ರೈನ್ ಒಳಗಡೆ ಅಂಥ ಸೌಲಭ್ಯ ಏನಿಲ್ಲ, ಬರೀ ನಾರ್ಮಲ್ ಬಾಕ್ಸ್ ಅಷ್ಟೇ. ಅದು ಕೂತ್ಕೊಂಡು ನಿಧಾನಕ್ಕೆ ಹೋಗುತ್ತೆ, ನಿಧಾನಕ್ಕೆ ಪ್ರಯಾಣ ಬೆಳೆಸೋದಷ್ಟೇ. ನೋಡಿ, ಈ ಥರ ಇದೆ ಬಾಕ್ಸ್. ನಾರ್ಮಲ್ ಬಾಕ್ಸ್ ಅಂತ ತುಂಬ ಇದೇನಿಲ್ಲ, ನಾರ್ಮಲ್ ಬಾಕ್ಸು. ಚಿಕ್ಕ ಚಿಕ್ಕ ಬೋಗಿಗಳು, ಅಂದರೆ ಒಂದು 50 ಜನ ಕೂತ್ಕೊಳ್ಳೋಷ್ಟು ಬೋಗಿ ಇದೆ ಅಷ್ಟೇ. ನೋಡಿ, ಹೊರಟು ಊಟಿ ಬಿಡ್ತು ಈಗ. ನಾನು ಇದೇ ಫಸ್ಟ್ ಹೋಗ್ತಾ ಇರೋದು ಟ್ರೈನಲ್ಲಿ ಊಟಿಯಿಂದ ಕುನ್ನೂರಿಗೆ. ಇದು ಬೊಟಾನಿಕಲ್ ಗಾರ್ಡನ್ಗೆ ಹೋಗೋ ರೂಟ್. ಇದು ಪಕ್ಕದಲ್ಲೇ ಚಾನಲ್ ಇದೆ. ಇದು ನೋಡಿ, ಮೇನ್ ಬಸ್ ಸ್ಟ್ಯಾಂಡ್ ಏನಿದೆ, ಊಟಿದು ಮೇನ್ ಬಸ್ ಸ್ಟ್ಯಾಂಡ್ ಏನಿದೆ, ಆ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡ್ ಇದು ಡಿಪೋ. ಇದು ಬ್ಯಾಕ್ ಸೈಡೆ ಬಸ್ ಸ್ಟ್ಯಾಂಡ್ ಡಿಪೋ ಇದು. ಎಲ್ಲ ಇಲ್ಲಿ ಬಂದಿರ್ತವೆ. ಟೈಮ್ ಆದಾಗ ಫ್ರಂಟಿಗೆ ಹೋಗಿ ಅಲ್ಲಿಂದ ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗುವಂಥ ಸ್ಥಳ ಇದು. ಬಸ್ ಸ್ಟ್ಯಾಂಡ್ಗಿಂತ ಡಿಪೋನೇ ತುಂಬ ದೊಡ್ಡದಾಗಿದೆ. ಬಸ್ ಸ್ಟ್ಯಾಂಡ್ ಚಿಕ್ಕದಾಗಿದೆ, ಡಿಪೋನೇ ತುಂಬ ದೊಡ್ಡದಾಗಿದೆ. ಬನ್ನಿ, ಹಾಗೆ ಒಂದೊಂದೇ ನೋಡ್ಕೊಂಡು ಕುನ್ನೂರಿಗೆ ಹೊರಡೋಣ. ನೀವು ಬಂದಾಗ ಟ್ರೈನ್ ಬುಕ್ ಮಾಡ್ಕೊಳ್ಳಿ, ಇಲ್ಲ ಬಂದು ಇಟ್ಕೊಂಡು ಒಂದ್ಸರಿ ಒಂದು ಪ್ರಯಾಣ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹಾಗೆ ನೋಡ್ಕೊಂಬರೋಣ.
लेके आप इतना लेट आ रहे हो।